ನಮಸ್ಕಾರ. ಇವಾಗಿನ ಡೆಮೋ ಅಲ್ಲಿ ನಾವು ಈ ನಾವು ಹಿಂದಿನ ಡೆಮೋ ಅಲ್ಲಿ ಕ್ರಿಯೇಟ್ ಮಾಡಿರುವಂತಹ ಡಾಕ್ಯುಮೆಂಟ್ ನ ಓಪನ್ ಮಾಡಿ ಪೇಜ್ ಸೆಟಪ್, ಓರಿಯಂಟೇಶನ್, ಕಲರ್ ಸೆಟಪ್ ಈ ರೀತಿಯಾದ ಕೆಲವೊಂದು ಆಪ್ಷನ್ಸ್ ನ ನೋಡೋಣ. ನಾವು ಕಳೆದ ಡೆಮೋ ಅಲ್ಲಿ ಕ್ರಿಯೇಟ್ ಮಾಡಿರುವಂತಹ ಡಾಕ್ಯುಮೆಂಟ್ ಇದು. ಸೊ ಈ ಡಾಕ್ಯುಮೆಂಟ್ ಅಲ್ಲಿ ನಾವು ಕೆಲವೊಂದು ಲೇಔಟ್ಸ್ ಅಂತ ಹೇಳ್ತೀವಿ. ಮೆನು ಆಪ್ಷನ್ಸ್ ಅಲ್ಲಿ ಲೇಔಟ್ ಹೋದ್ರೆ, ಲೇಔಟ್ ಅಂದ್ರೆ ಈ ಪೇಜ್ ಹೇಗ್ ಕಾಣ್ಬೇಕು, ಇದಕ್ಕೆ ಮಾರ್ಜಿನ್ ಬೇಕಾ, ಈ ಸೈಜ್ ಎಷ್ಟಿರ್ಬೇಕು, ಇದನ್ನೆಲ್ಲ ಸೆಟಪ್ ಮಾಡೋದು. ಸೊ ಈಗ ಈ ಪೇಜ್ ಸೈಜ್ ಅನ್ನ ಸೆಟ್ ಮಾಡಕ್ಕೆ ನೋಡೋಣ. ಈಗ ಕೆಲವೊಂದ್ಸತಿ ನಾವು ಅಪ್ಲಿಕೇಶನ್ಗೆ ಕೆಲವೊಂದು ಕೊಡ್ಬೇಕಾದ್ರೆ A4 ಸೈಜೇ ಇರಬೇಕು ಅಂತಾರೆ, ಕೆಲವೊಂದ್ಸತಿ A5 ಇರಬೇಕು ಅಂತಾರೆ, ಕೆಲವೊಂದು ಎಕ್ಸಿಕ್ಯೂಟಿವ್, ಟ್ಯಾಬ್ಲಾಯ್ಡ್, ಹೀಗೆ ಬಹಳಷ್ಟು ಬೇರೆ ಬೇರೆ ತರ ಆಪ್ಷನ್ಸ್ ಇದೆ. ನಮ್ಮ ರಿಕ್ವೈರ್ಮೆಂಟ್ ಪ್ರಕಾರ ನಾವು ಯಾವ ಸೈಜ್ ಬೇಕು ಅದನ್ನ ಮಾಡ್ಕೋಬಹುದು. ಈ ಲೆಟರ್ ಹೆಡ್ ಮಾಡ್ಬೇಕಾದ್ರೆ ಲೆಟರ್ ಇರ್ಬೇಕಾಗತ್ತೆ, ಆದ್ರೆ ನಾವು ಜನರಲ್ ಆಗಿ A4 ನ ಸೆಟ್ ಮಾಡ್ತೀವಿ. ಆದ್ರೆ ನಿಮಗೆ ಗೊತ್ತಿರಬೇಕಾದ ವಿಷಯ, ನೀವು ಸೈಜ್ ನ ಚೇಂಜ್ ಮಾಡ್ಬೇಕಾದ್ರೆ ಲೇಔಟ್ ಹೋಗಿ ಸೈಜ್ ನ ಚೇಂಜ್ ಮಾಡ್ಬೋದು. ಹಾಗೇನೆ ಓರಿಯಂಟೇಶನ್ ಅಂದ್ರೇನು, ಪೇಜು ಅಗ್ಲಗ್ಲಕ್ಕಿರ್ಬೇಕಾ ಉದ್ದುದ್ದಕ್ಕಿರ್ಬೇಕಾ. ಪೋರ್ಟ್ರೇಟ್ ಅಂದ್ರೆ ಹೀಗ್ ಉದ್ದಕ್ಕಿರುತ್ತೆ, ಅದೇ ಲ್ಯಾಂಡ್ಸ್ಕೇಪ್ ಮಾಡಿದ್ರೆ ನೋಡಿ ಅಗ್ಲಕ್ಕಾಯ್ತು. ಸೊ ಈ ಈ ಈ ರೀತಿಯಾದ ಕೆಲವೊಂದು ರಿಕ್ವೈರ್ಮೆಂಟ್ಗಳು ಕೂಡ ಇರುತ್ತೆ. ಅವಾಗ ನೀವು ಇಲ್ಲಿಗೆ ಬಂದು ಓರಿಯಂಟೇಶನ್ ನ ಚೇಂಜ್ ಮಾಡ್ಬೇಕಾಗತ್ತೆ. ಹಾಗೇನೆ ಮಾರ್ಜಿನ್ ಏನಾದ್ರು ಇಡ್ಬೇಕಾದ್ರೆ ಇಲ್ಲಿ ಬಂದ್ಬಿಟ್ಟು ನಾರ್ಮಲ್ ಮಾರ್ಜಿನ್ ಅಥವಾ ನಾವು ನ್ಯಾರೋ ಮಾರ್ಜಿನ್, ಮಾಡರೇಟ್ ಮಾರ್ಜಿನ್. ಈಗ ನೀವು ಅಬ್ಸರ್ವ್ ಮಾಡಿದ್ರೆ ಈ ನಮ್ಮ ಈ ಹೆಲೋ ಫ್ರೆಂಡ್ಸ್ ಅಂತ ಇದೆಯಲ್ಲ, ಇದು ಮೂವ್ ಆಗ್ತಾ ಹೋಗುತ್ತೆ. ನಾವು ಯಾವ ಮಾರ್ಜಿನ್ ಇಟ್ಕೋತೀವಿ ಅದ್ರ ಮೇಲೆ ಅದು ನೋಡಿ ಒಳಗೆ ಹೊರಗೆ ಹೋಗ್ತಾ ಹೋಗುತ್ತೆ. ಆದ್ರೆ ಸ್ಟ್ಯಾಂಡರ್ಡ್ ಇರೋದು ನಾರ್ಮಲ್ಲು. ಸೊ ಹೀಗೇನೆ ನಾವು ಇಲ್ಲಿ ಇದನ್ನೆಲ್ಲ ನಾವು ಇನ್ ಮುಂದಿನ ಕೆಲವೊಂದು ಸೆಷನ್ ಅಲ್ಲಿ ತಿಳ್ಕೊಳ್ತೀವಿ. ಸೊ ಇಲ್ಲಿ ಸ್ಪೇಸಿಂಗು, ಇಂಡೆಂಟು, ಲೈನ್ ನಂಬರು ಇದೆಲ್ಲ ಹಾಕೊಂಡು ಹೋಗೋಕೆ ಅವಕಾಶಗಳು ಇದೆ. ಸೊ ಹಾಗೇನೆ ಇಲ್ಲಿ ನಾವು ಇಲ್ಲಿ ಇನ್ನೊಂದು ಆಪ್ಷನ್ ನ ನಾವು ತಿಳ್ಕೊಳ್ಳೋಣ. ಇವಾಗ ಇದನ್ನ ಸೆಲೆಕ್ಟ್ ಮಾಡಿ ನಾವು ಇದನ್ನ ಬೇರೆ ಕಲರ್ ಹಾಕ್ಬೇಕು ಅಂದ್ರೆ, ಸೊ ಇದನ್ನ ಹಿಂಗೆ ಫುಲ್ ಸೆಲೆಕ್ಟ್ ಮಾಡ್ಕೊಂಡು ಹಿಂಗ ರೈಟ್ ಕ್ಲಿಕ್ ಕೂಡ ಮಾಡಿ ನಾವು ಫಾಂಟ್ ಹೋಗ್ಬಿಟ್ಟು ನಾವು ಇಲ್ಲಿ ಕಲರ್ನ ಅಥವಾ ಸ್ಟೈಲ್ಗಳನ್ನ ಚೇಂಜ್ ಮಾಡ್ಬೋದು. ನೋಡಿ ಫಾಂಟ್ ಕಲರ್ ಆಟೋಮ್ಯಾಟಿಕ್ ಇದೆ, ನಾವ್ ಇದನ್ನ ಬ್ಲೂ ಮಾಡ್ಬೋದು. ಸೊ ಈಗ ನಮ್ಮ ಡಾಕ್ಯುಮೆಂಟ್ ಅಲ್ಲಿ ಇದಿಷ್ಟು ಬ್ಲೂ ಆಯ್ತು. ಸೊ ಇದು ಒಂದು ಆಪ್ಷನ್ ಇದೆ, ಇದನ್ನ ಇಲ್ಲಿಂದ ಕೂಡ ಮಾಡ್ಬೋದು. ಸೊ ಈಗ ನೋಡಿ ಥ್ಯಾಂಕ್ಸ್ ಸೀಮಾ ಅಂತಿದೆಯಲ್ಲ, ಇಲ್ಲಿ ಹೋಗಿ ಕೂಡ ನಾವು ಕಲರ್ನ, ಇದು ಹೈಲೈಟ್ ಆಗುತ್ತೆ. ಇದು ಇದು ನೋಡಿ ಇದಕ್ಕೂ ವ್ಯತ್ಯಾಸ ತೋರಿಸ್ತೀನಿ. ಇದು ಮಾಡಿದ್ರೆ ಇಷ್ಟಗ್ಲಾನು ಹೈಲೈಟ್ ಆಗುತ್ತೆ, ಆದರೆ ಇದು ಎ ಅಂತ ಇದೆಯಲ್ಲ, ಇದನ್ನ ತಗೊಂಡ್ರೆ ಇದು ಅಕ್ಷರಗಳು ಮಾತ್ರ ಕಲರು ಚೇಂಜ್ ಆಗುತ್ತೆ. ಸೊ ಹೀಗೆ ನಾವು ಟೆಕ್ಸ್ಟ್ ಕಲರ್ನ ಕೂಡ ಚೇಂಜ್ ಮಾಡ್ಬೋದು. ನಾವಿವಾಗ ಏನು ಸೇವೇ ಮಾಡಿಲ್ಲ, ಆದ್ರೆ ಆಟೋ ಸೇವ್ ಆಪ್ಷನ್ ಆನ್ ಆಗಿರೋದ್ರಿಂದ ನಾವ್ ಹಿಂಗ್ ಕ್ಲೋಸ್ ಮಾಡ್ಬಿಟ್ಟು ಪುನಃ ನಮ್ ಡಾಕ್ಯುಮೆಂಟ್ ನ ಹೀಗೆ ಓಪನ್ ಮಾಡಿದ್ರೆ ನಾವ್ ಏನ್ ಮಾಡಿದೀವಿ ಅದೆಲ್ಲ ಸೇವ್ ಆಗಿರುತ್ತೆ. ನೋಡಿ ನಾವು ಅವಾಗಲೇ ಮಾಡಿರೋದೆಲ್ಲ ಸೇವ್ ಆಗಿದೆ. ಸೊ ಇದು ನಾವು ಕ್ರಿಯೇಟ್ ಮಾಡಿರುವಂತಹ ಡಾಕ್ಯುಮೆಂಟ್ ಅಲ್ಲಿ ಪೇಜ್ ಸೈಜು, ಓರಿಯಂಟೇಶನ್ನು, ಮಾರ್ಜಿನ್ ಮತ್ತೆ ಕಲರ್ನ ಸೆಟ್ ಮಾಡೋದನ್ನ ತಿಳ್ಕೊಂಡ್ವಿ. ಇನ್ನ ಮುಂದಿನ ನಮ್ಮ ಡೆಮೋಗಳಲ್ಲಿ ಇನ್ನು ಕೆಲವೊಂದು ಆಪ್ಷನ್ಗಳನ್ನ ಅರ್ಥ ಮಾಡ್ಕೊಳ್ಳೋಣ. ಥ್ಯಾಂಕ್ ಯು.